ಮತ್ತೆ ಅನೇಕರಿಗೆ ಕೆಲವಾರು ಆಪರೇಷನ್ಸ್ ಆದಮೇಲೆ ಅಥವಾ ಕೆಲವಾರು ಟ್ರಾಮಾ ಸ್ಟೇಜಸ್ ಆದಮೇಲೆ ಬೇರೆ ಬೇರೆ ರೀತಿಯಾದಂಥ ಕನಸುಗಳು ಬರುತ್ತೆ. ಅದು ಮತ್ತೆ ಸ್ಟೆಬಿಲೈಸ್ ಆಗೋಕ್ಕೆ ಇಂತಿಷ್ಟು ಸಮಯ ಅಂತ ತಗೊಳುತ್ತೆ. ದಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಅ ಟ್ರಾಮಾ. ಹೌದು. ಈಗ ಉದಾಹರಣೆಗೆ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಇನ್ನೇನು. ಹೌದು. ಸೊ ಯಾಕೆಂತಂದ್ರೆ ಆ ಏನು ಆಘಾತ ಆಗಿದೆಯಲ್ಲ, ಆಘಾತದ ಏನು ಇಂಟೆನ್ಸಿಟಿ ಇದೆ, ಆ ತೀವ್ರತೆಯನ್ನು ಹೊರಗೆ ಹಾಕ್ಲಿಕ್ಕೆ ಅವ್ರಿಗೆ ಬೇರೆಲ್ಲೂ ಅವಕಾಶಗಳಿಲ್ಲದಿದ್ದಾಗ ಅವರಿಗೆ ಕನಸು ಒಂದು ಸೊಲ್ಯೂಷನ್ ಆಗಿ ಕಂಡುಕೊಳ್ತದೆ. ಮತ್ತು ಅದನ್ನು ಎಷ್ಟೋ ಸತಿ ಅದು ಬಂದು 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 ಅದರ ತೀವ್ರತೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ನಾವು ಕನಸಿನಲ್ಲೂ ಜೀವಿಸ್ತೀವಿ. ಇಟ್ಸ್ ನಾಟ್ ದಟ್ ವಿ ಓನ್ಲಿ ಡ್ರೀಮ್ ಬಟ್ ವಿ ಲಿವ್ ಥ್ರೂ ಆರ್ ಡ್ರೀಮ್ಸ್. ಹೌದು, ಖಂಡಿತ. ಯಾಕೆಂದ್ರೆ ನಿಮಗೆ ಎಷ್ಟೋ ಕನಸಿನಲ್ಲಿ ಕಂಡಂತಹ ವಿಷಯಗಳು ನಿಜವಾಗಿ ಇರ್ತವೆ, ಹಾಗೆ ಇರುತ್ತೆ. ಹೌದು. ಹಾಗಾಗಿ ಅದು ಬರೀ ಒಂದು ಇಮೇಜರಿ ಅಷ್ಟೇ ಅಥವಾ ಅದನ್ನು ಬರೀ ಕಲ್ಪನೆ ಅಷ್ಟೇ ಅಂತ ಹೇಳಬೇಕಾಗಿಲ್ಲ. ಮತ್ತು ಆ ಕನಸು ಕಂಡಾಗ, ಈಗ ಉದಾಹರಣೆಗೆ ಈ ಥರದ ನೀವೇನು ಟ್ರಾಮಾದ ವಿಷಯ ಹೇಳಿದ್ರಿ, ಎಷ್ಟೋ ಸರ್ತಿ ಆ ಕನಸು ನಲ್ಲಿ ಮಧ್ಯದಲ್ಲಿ ಎದ್ದು ಬಿಡ್ತಾರೆ ಭಯದಿಂದ ಎದ್ದಾಗ ಮೈಯಲ್ಲೇ ಬೆವತಿರ್ತದೆ. ಮೈ ಬೆವಲಿಕ್ಕೆ ಏನ್ ಕಾರಣ ಹಾಗಿದ್ರೆ ಆ ವ್ಯಕ್ತಿ ಆ ಕನಸಿನಲ್ಲಿ. ಸೊ ಹಾಗಾಗಿ ನಮಗೆ ಅದು ಬರೀ ಕಲ್ಪನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್ ಆಲ್ಸೋ. ಓಕೆ. ಸೊ ಇಟ್ಸ್ ಅ ಡೀಪರ್ ಸೈನ್ಸ್ ಆಕ್ಚುಲಿ. ನಾವು ಅಲ್ಲಿ ಕೂಡ ಜೀವಿಸ್ತೀವಿ. ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ವಿ ಹ್ಯಾವ್ ಟು ಗೋ ಥ್ರೂ ದೋಸ್ ಎಕ್ಸ್ಪೀರಿಯನ್ಸಸ್. ಓಕೆ. ಸೊ ಇಂಥ ಸಮಯದಲ್ಲಿ ನಾವು ನೋಡ್ತಾ ಹೋದ್ರೆ ಇನ್ನು ಜೆಂಡರ್ ಆಧಾರದ ಮೇಲೆ ಯಾವ ರೀತಿಯಾದಂಥ ಕನಸುಗಳು ಇಂಥದೇ ಜೆಂಡರ್ಗೆ ಅಂತಿರುತ್ತೆ, ಪುರುಷರಿಗೆ ಸ್ತ್ರೀಯರಿಗೆ ಅಂತ ಮೀಸಲಿಟ್ಟಂತ ಇರುತ್ತಾ? ನಾವು ದಟ್ ವಿ ಸ್ಪೀಕ್ ಆಫ್ ಜೆಂಡರ್ ಈಕ್ವಾಲಿಟಿ, ಜೆಂಡರ್ ಫ್ಲೂಯಿಡಿಟಿ, ಇದ್ರ ಬಗ್ಗೆ ಕೆಲವರು ಅಧ್ಯಯನ ಮಾಡಿದ್ದಾರೆ. ಮತ್ತು ಇದೆಲ್ಲವೂ ಅವ್ರು ಏನು ಬರೆದಿಟ್ಟಿದ್ದಾರೆ ಅಂದ್ರೆ, ಕೆಲವರಿಗೆ ಏನ್ ಮಾಡಿದ್ದಾರೆ, ಈ ಡ್ರೀಮ್ ಜರ್ನಲ್ ಅಂತ ಮೇಂಟೈನ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಅಂದ್ರೆ ಪ್ರತಿದಿನನೂ ಅವ್ರಿಗೆ ಏನೇನು ಕನಸು ಬಿತ್ತು, ಇವ್ರಿಗೆ ಏನ್ ನೆನಪಾಗುತ್ತೋ ಅದನ್ನಷ್ಟನ್ನು ಬರೀರಿ ಮಾಡಿ. ಸೊ ಅದ್ರ ಆಧಾರದ ಮೇಲೆ ಹೇಳೋದಂತಾದ್ರೆ, ಹೆಚ್ಚಾಗಿ ಗಂಡಸರಿಗೆ ಅವರಿಗೆ ಪರಿಚಿತ ಇರುವಂತಹ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ಕನಸು ಬೀಳ್ತದೆ ಅಂತ. ಅಗೇನ್ ದಿಸ್ ಆರ್ ಆಲ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಷ್ಟೇ. ಅದನ್ನು ಹೀಗೆ ಅಂತ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರ ಅನುಭವವೂ ಬೇರೆ. ಅಗೇನ್ ಆ ಸ್ಟ್ಯಾಟಿಸ್ಟಿಕ್ಸ್ ನ ಆಧಾರದ ಮೇಲೆ ಹೇಳೋದು ಅಂತಾದ್ರೆ, ಹೆಂಗಸರಿಗೆ ಅವರ ಪರಿಚಯ ಇದ್ದವರು ಮತ್ತು ಇಲ್ಲದವರ ಬಗ್ಗೆನೂ ಕನಸು ಬೀಳ್ತದೆ ಅಂತಾನು ಹೇಳ್ತಾರೆ. ಎಷ್ಟು ಸತ್ಯ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ಕ್ಲೈಂಟ್ಗಳ ಹತ್ರ ಮಾತಾಡ್ಬೇಕಾರೆ ಅಥವಾ ನನ್ನ ಪರಿಚಯದವ್ರ ಹತ್ರ ಮಾತಾಡ್ಬೇಕಾರೆ ನಾನು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೆ ಹೋಗ್ಲಿಲ್ಲ. ಆದ್ರೆ ಹೆಚ್ಚಾಗಿ ಅವ್ರಿಗೆ ಬೇರೆ ಬೇರೆ ರೀತಿಯಾದಂತಹ ಅನುಭವಗಳು ಬಂದಿದೆ. ಮಿಕ್ಸ್ಡ್ ಒಪಿನಿಯನ್ ಇದೆ. ಅಂದ್ರೆ ಗೊತ್ತಿದ್ದ ವಿಷಯಗಳ ಬಗ್ಗೆನೂ ಕನಸು ಬಿದ್ದಿದೆ, ಗೊತ್ತಿಲ್ಲದೆ ಇರುವಂತಹ ವಿಷಯಗಳ ಬಗ್ಗೆನೂ ಕನಸು ಬಿದ್ದಿದೆ. ಸೊ ಆದ್ರೆ ಸ್ಥೂಲವಾಗಿ ಹೀಗೆ ಹೇಳಬಹುದು. ಅಂದ್ರೆ ಮೇ ಬಿ ಆಲ್ಸೋ ಬಿಕಾಸ್ ವಿಮೆನ್ ಆರ್ ಮೋರ್ ಮಲ್ಟಿಟಾಸ್ಕಿಂಗ್ ಅಂಡ್ ಇಂಟು ಲಾಟ್ ಆಫ್ ಅದರ್ ಥಿಂಗ್ಸ್, and men only go for very specific roles that they play to provide, to nurture, to take care. ಆ ರೆಸ್ಪಾನ್ಸಿಬಿಲಿಟಿ ಇಶ್ಯೂ ಆಧಾರದ ಮೇಲೆಗೆ ಅವ್ರ ವೀಕ್ನೆಸ್ ಸ್ಟ್ರೆಂತ್ ನ ನೋಡ್ಕೊಂಡು ಆ ಕಾಂಟೆಕ್ಸ್ಟ್ ಅಲ್ಲಿ ಡ್ರೀಮ್ಸ್ ಬರುತ್ತೆ. ಓಕೆ. ಸೊ women are also more creative and by nature they are that way. So they solve more problems in their life than men. ಓಕೆ. ಹಾಗಾಗಿ ಅದಕ್ಕೆ ಅವರ ಕಾನ್ಶಿಯಸ್ನೆಸ್ ಕೂಡ ಅಷ್ಟೇ ಎಕ್ಸ್ಪ್ಯಾಂಡ್ ಆಗಿರುವಂತ ಒಂದು ಇದಿರುತ್ತೆ. ದೇ ಟ್ಯೂನ್ ಟು ಡಿಫರೆಂಟ್ ಅದರ್ ಫ್ರೀಕ್ವೆನ್ಸೀಸ್ ಆಸ್ ವೆಲ್. ಇದನ್ನ ಹೊರತುಪಡಿಸಿದ್ರೆ ಐ ಆಲ್ಸೋ ವಾಂಟ್ ಟು ನೋ, ಮನೆಯಲ್ಲಿ ನಾವು ಪೆಟ್ಸ್ ಸಾಕಿರ್ತೀವಿ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಡ್ರೀಮ್ಸ್ ಇರುತ್ತಾ? ಅಂಡ್ ಅದನ್ನ ಇಂಟರ್ಪ್ರೆಟ್ ಮಾಡೋದು ಯಾರು? ಬಿಕಾಸ್ ದೇ ಕಾಂಟ್ ಆಕ್ಚುಲಿ ಟೆಲ್. ಹೌದು. ಸೊ ಹಾಗಾಗಿ ಹೌ ಡು ದೇ ವೆಂಟ್ ಔಟ್ ದೇರ್ ಎಮೋಷನ್ಸ್? ಅವ್ರಗಳಿಗೂ ಡ್ರೀಮ್ಸ್ ಇರ್ತದೆ ಅಂತ ಹೇಳೋದಕ್ಕೆ ಒಂದು ಅದೇ ಕೆಲವು ಉದಾಹರಣೆಗಳು ಏನು ಅಂತಂದ್ರೆ, ಅವುಗಳು ಕೂಡ ನಿದ್ರಾ ಸ್ಥಿತಿಯಲ್ಲಿ ಅವುಗಳ ಫೇಶಿಯಲ್ ಎಕ್ಸ್ಪ್ರೆಷನ್ಗಳು ಬದಲಾಗ್ತವೆ. ಈಗ ನೀವು ನಾಯಿಗಳನ್ನು ನೋಡಿದ್ರೆ ಅವುಗಳು ನಿದ್ರೆಯಲ್ಲಿರುವಾಗಲೂ ಕೆಲವು ಸತಿ ಕಿವಿಯಲ್ಲಿ ಆಡಿಸ್ತವೆ. ಸೊ ಈ ತರದ ಆಧಾರದ ಮೇಲೆ ಬಹುಶಃ ಅವುಗಳು ಕನಸು ಕಾಣಬಹುದು ಅಂತ. ಬಹುಶಃ ಈ ಸೈಂಟಿಸ್ಟ್ಗಳ ಅನುಭವ ಅಥವಾ ಅಭಿಪ್ರಾಯದ ಆಧಾರದ ಮೇಲೆ ಹೇಳೋದಾದ್ರೆ, ಬಹುಶಃ ನಾವು ಏನು ಮೆಮ್ಯಾಲಿಯಾ ಅಂತ ನಾವೇನು ಅನಿಮಲ್ ಕಿಂಗ್ಡಮ್ ಅಲ್ಲಿ ಕರಿತೇವೋ, ಸಸ್ತನಿಗಳು ಅಂತ ಏನು ಕರಿತೇವೋ, ಸಸ್ತನಿಗಳಿಗೆ ಎಲ್ಲಾ ಸಸ್ತನಿಗಳಿಗೂ ಕನಸುಗಳು ಬೀಳ್ತವೆ ಅಂತ ಒಂದು ಅಭಿಪ್ರಾಯ ಇದೆ. ಉದಾಹರಣೆಗೆ ಬ್ಲೂ ವೇಲ್ಗಳಿಗೂ ಕನಸುಗಳು ಬೀಳ್ತವೆ ಅಂತಾನು ಹೇಳ್ತಾರೆ. ಅದನ್ನ ನಮಗೆ ರೆಕಾರ್ಡ್ ಮಾಡೋದಕ್ಕೆ ಕಷ್ಟ. ಯಾಕಂತಂದ್ರೆ ಅವುಗಳು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಮಾತಾಡಿದ ಭಾಷೆ ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಆದ್ರೆ ಅವುಗಳ ಫೇಶಿಯಲ್ ಎಕ್ಸ್ಪ್ರೆಷನ್ ಆಧಾರದ ಮೇಲೆ ಹೇಳೋದಂತಾದ್ರೆ ಅವುಗಳಿಗೂ ಕನಸು ಬೀಳ್ತವೆ. ಓಕೆ. ಸೊ ಇನ್ನ ತುಂಬಾ ಎಲ್ಲರೂ ಅನ್ಕೊಳ್ಳುವಂತ ಪ್ರಶ್ನೆನೇ ಇದು.
ಇಫ್ ಅ ಪರ್ಸನ್ ಇಸ್ ಬ್ಲೈಂಡ್, ಅವರಿಗೂ ಕೂಡ ಕನಸುಗಳು ಬೀಳುತ್ತಾ? ಬಿದ್ದಾಗ ಯಾವ ಕಲರ್ ಅಲ್ಲಿ ಇರುತ್ತೆ? ಬ್ಲೈಂಡ್ ಆಗಿದ್ರೂ ಕೂಡ ಅವರಿಗೂ ಕೂಡ ಬಹಳ ಬೇರೆ ಬೇರೆ ರೀತಿಯಾದಂಥ ಕನಸುಗಳು ಬರ್ತವೆ. ಆದರೆ ಒಂದೇ ಒಂದು ಸಣ್ಣ ವ್ಯತ್ಯಾಸ ಏನು ಅಂತಂದ್ರೆ, ಅವರಿಗೆ ನಾವು ಏನು ದೃಷ್ಟಿಗೋಚರವಾಗುವಂತಹ ಕನಸುಗಳಿಗಿಂತ ಹೆಚ್ಚು ಇತರೆ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ಕನಸುಗಳು ಜಾಸ್ತಿ ಬೀಳ್ತದೆ ಅಂತ. ಅಂದ್ರೆ ಈಗ ಆಡಿಟ್ರಿ ಕನಸುಗಳು ಜಾಸ್ತಿ ಇರಬಹುದು ಅವರಿಗೆ, ಅಥವಾ ಸ್ಪರ್ಶದ ಕನಸುಗಳು ಜಾಸ್ತಿ ಇರ್ಬೋದು. ಈಗ ನಾವು ಕಣ್ಣು ಓಪನ್ ಮಾಡಿ ನಮಗೆ ಏನು ಕಾಣಿಸ್ತದೋ ಈ ತರದ ಕನಸುಗಳಿಗಿಂತ ಹೆಚ್ಚು ಅವರಿಗೆ ಬೇರೆ ನಮ್ಮ ಇಂದ್ರಿಯಗಳೇನಿದೆ ಅವುಗಳಿಗೆ ಸಂಬಂಧಪಟ್ಟಂತ ಕನಸುಗಳು ಜಾಸ್ತಿ ಬರ್ತವೆ ಅಂತಾನು. ಸೊ ಬಿಕಾಸ್ ದೇ ಕ್ಯಾನ್ ಸೆನ್ಸ್ ದ 3-dimensional ಸ್ಟ್ರಕ್ಚರ್, ಸೊ ಬೇಸ್ಡ್ ಆನ್ ದಟ್ ಅವರು ಕಲ್ಪನೆನ ಬಿಲ್ಡ್ ಮಾಡ್ಕೊಳ್ತಾರೆ. ಹೌದು, ಹಾಗಾಗಿ ಇದು ಹುಟ್ಟು ಕುರುಡರಿದ್ರೆ, ಹೌದು ಹೌದು, ಜನ್ಮಜಾತ ಈ ರೀತಿಯಾದಂತಹ ಒಂದು ವೈಕಲ್ಯ ಇದ್ರೆ. ಹೌದು. ಇನ್ನ ಆಮೇಲೆ ಕುರುಡರು ಆಗಿದ್ರೆ ಅಥವಾ ಏನೋ ಒಂದು ಘಟನೆಯ ನಂತರ ಕುರುಡುತನ ಬಂದಿದ್ರೆ ಆಗ ಅವರ ಕನಸುಗಳು ನಾರ್ಮಲ್ ಆಗಿ ಇರ್ಬೋದು. ಅಂದ್ರೆ ಅವ್ರಿಗೆ ಹಿಂದೆ ಅವರು they have a perception of the world, so ಅದರ ಆಧಾರದ ಮೇಲೆ ಅವರಿಗೆ ಆ ಎಲ್ಲ ಕನಸುಗಳು ಬೀಳುವ ಸಾಧ್ಯತೆಗಳು.